ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ. ನಮಸ್ಕಾರ ವೀಕ್ಷಕರೇ, ನವರಾತ್ರಿಯ 5ನೇ ದಿನವಾದ ಇಂದು ದೇವಿ ದುರ್ಗೆಯ 5ನೇ ರೂಪವಾದ ಸ್ಕಂದಮಾತೆಯನ್ನು ಪೂಜಿಸುತ್ತಾರೆ. ಭಕ್ತರು ಭಕ್ತಿಭಾವದಿಂದ ಉಪವಾಸ ಮಾಡಿ ಸ್ಕಂದಮಾತೆಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಆಕೆಯು ಮೇಲಿನ 2 ಕೈಗಳಲ್ಲಿ ಕಮಲವನ್ನು ಹಿಡಿದಿದ್ದಾಳೆ. ದೇವಿಯು ಸಿಂಹದ ಮೇಲೆ ಆರೂಢಳಾಗಿದ್ದು ಆಕೆಯ ಮಡಿಲಲ್ಲಿ ಕುಮಾರ ಕಾರ್ತಿಕೇಯನು ಕುಳಿತಿರುತ್ತಾನೆ. ಅವಳು ಶುಭ್ರವರ್ಣದಲ್ಲಿದ್ದಾಳೆ, ಅಂದರೆ ಶ್ವೇತವರ್ಣದಲ್ಲಿದ್ದಾಳೆ. ವಿಶುದ್ಧಿ ಚಕ್ರವನ್ನು ನಿಯಂತ್ರಿಸುತ್ತಾಳೆ. ತಾಯಿಯ ರೂಪದಲ್ಲಿ ಇರುವುದರಿಂದ ಆಕೆಯು ಪ್ರೀತಿ, ಕರುಣೆ, ವಿನಮ್ರಳಾಗಿದ್ದು ಭಕ್ತರಿಗೆ ಸಂತೋಷವನ್ನು ನೀಡುತ್ತಾಳೆ. ತನ್ನ ಬಳಿ ಬಂದ ಭಕ್ತರನ್ನು ಎಂದೂ ಖಾಲಿ ಕೈಯಿಂದ ಹಿಂದಿರುಗಿಸುವುದಿಲ್ಲ. ತಾಯಿತನದ ಪ್ರತೀಕವಾದ ಸ್ಕಂದಮಾತೆಯ ಆರಾಧನೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಜೀವನದಲ್ಲಿ ದುಃಖ, ಒತ್ತಡ, ಸಂಕಟಗಳಿಂದ ಮುಕ್ತರಾಗಿ ಉದಾತ್ತ ಚಿಂತನೆ ಬೆಳೆಸಿಕೊಳ್ಳುವವರಾಗಿ ಆಧ್ಯಾತ್ಮಿಕವಾಗಿ ಭಕ್ತರು ಮುಂದುವರಿಯುತ್ತಾರೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ತಾರಕಾಸುರನೆಂಬ ರಾಕ್ಷಸನು ಬ್ರಹ್ಮನ ಬಳಿ ಅಮರತ್ವಕ್ಕಾಗಿ ವರವನ್ನು ಬೇಡಿದನು. ಆದರೆ ಬ್ರಹ್ಮನು ಯಾರೂ ಸಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿಸಿದನು. ಆಗ ತಾರಕಾಸುರನು ಕುಶಲತೆಯಿಂದ ಶಿವ ಪಾರ್ವತಿಯ ಮಗನಿಂದಲೇ ತನ್ನ ಮರಣವಾಗಲಿ ಎಂದು ಬೇಡಿಕೊಂಡನು. ಏಕೆಂದರೆ ಶಿವನು ತಪಸ್ವಿ, ವಿವಾಹವಾಗುವುದಿಲ್ಲ ಎಂದು ಅವನು ಭಾವಿಸಿದ್ದನು. ಬ್ರಹ್ಮನು ಆ ವರವನ್ನು ಅನುಗ್ರಹಿಸಿದನು. ಅಮರನಾದ ತಾರಕಾಸುರನು 3 ಲೋಕದಲ್ಲಿ ಹಾಹಾಕಾರ ಪ್ರಾರಂಭಿಸಿದನು. ದೇವತೆಗಳು ವಿಷ್ಣುವಿನ ಮೊರೆ ಹೋದರು. ವಿಷ್ಣು ಪರಮೇಶ್ವರಿಯು ಪರ್ವತರಾಜನ ಮಗಳಾಗಿ ಜನಿಸುತ್ತಾಳೆ ಮತ್ತು ಅವಳು ಮಹಾದೇವನನ್ನು ಮದುವೆಯಾಗುತ್ತಾಳೆ ಎಂದು ತಿಳಿಸಿದನು. ನಂತರ ಶಿವ ಪಾರ್ವತಿಯ ವಿವಾಹವಾಯಿತು. ಬಳಿಕ ಕಾರ್ತಿಕೇಯ ಜನಿಸಿದನು. ರಾಕ್ಷಸರ ಸಂಹಾರಕ್ಕಾಗಿಯೇ ಕಾರ್ತಿಕೇಯನ ಜನ್ಮವಾಗಿದ್ದು, ಆದ್ದರಿಂದ ಬ್ರಹ್ಮದೇವನು ಕಾರ್ತಿಕೇಯನನ್ನು ದೇವತೆಗಳ ಸೈನ್ಯಾಧಿಪತಿಯಾಗಿ ನೇಮಿಸಿದನು. ನಂತರ ಕಾರ್ತಿಕೇಯನು ತಾರಕಾಸುರನನ್ನು ಸಂಹರಿಸಿದನು. ಆಗಿನಿಂದ ಪಾರ್ವತಿಗೆ ಸ್ಕಂದಮಾತೆ ಎಂಬ ಹೆಸರು ಬಂದಿತು. ನಮಸ್ಕಾರ.